ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಾಹಿತ್ಯನ ನೆನಪು ತುಂಬಾ ಕಾಡ್ತಾ ಇರುತ್ತೆ ನನಗೆ, ಹಾಗಾಗಿ ಸಾಹಿತ್ಯನೇ ನೆನೆಸ್ಕೊಳ್ತಾ ಇರ್ತಾನೆ. ಅದು ನೆನೆಸ್ಕೊಂಡ್ಬಿಟ್ರು ಹೇಗೆ ಮರೆಯೋದು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಹಾಗೆ ಡ್ರಿಂಕ್ಸ್ ಕೂಡ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ನನ್ನ ಮನಸ್ಥಿತಿ ಅಂತೂ ಹೇಳೋಕ್ಕೆ ಆಗಲ್ಲ. ಆ ಥರ ಅವನ ನೆನಪುಗಳೆಲ್ಲ, ಸಾಹಿತ್ಯ ನೆನಪುಗಳೆಲ್ಲ ನೆನಪಾಗ್ತಾ ಇರುತ್ತೆ ಅವನಿಗೆ. ಅವರಿಬ್ಬರು ಮಾತಾಡಿರೋದು ಆಗಿರ್ಬೋದು, ಕೂತ್ಕೊಂಡಾಗಿರ್ಬೋದು, ಮದುವೆ ಆಗಿರೋದಾಗಿರ್ಬೋದು, ಅದನ್ನೆಲ್ಲ ನೆನೆಸ್ಕೊಂಡು ಕುಡಿತಾ ಇರ್ತಾನೆ. ಹಾಗೆ ಈ ಕಡೆ ನೋಡಿದ್ರೆ ಅರುಂಧತಿ ಬಂದ್ಬಿಟ್ಟು, ನೋಡು ನಾವು ಇಬ್ಬರು ಹೇಗೆ ದೂರ ಮಾಡಿದೆ ಪಾಪಮ್ಮ ಅಂತೇಳ್ಬಿಟ್ಟು, ಪಾಪಮ್ಮನ ಕಣ್ಣಲ್ಲಿ ನೋಡು, ನಿನ್ನ ಕಣ್ಣಲ್ಲಿ ತುಂಬ್ಕೊ, ಹೇಗೆ ಆಗಿದೆ ನೋಡು ಕರ್ಣ ಅಂತೇಳಿ ಹೇಳ್ತಾ ಇರ್ತಾಳೆ. ಕರ್ಣ ಮಾತ್ರ ಸಾಹಿತ್ಯರನ್ನ ಎಷ್ಟು ನಿಮ್ಮನ್ನು ಮರಿಬೇಕು ಅಂದ್ಕೊಳ್ತಾ ಇದ್ದೀನಿ, ಆದರೂ ಕೂಡ ಯಾಕೆ ನನಗೆ ಮರೆಯೋಕ್ಕಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಕರ್ಣ ಕೂಡ ಬೇಜಾರು ಮಾಡ್ಕೊಳ್ಳಿಂದ. ಆ ಕಡೆ ನೋಡಿದರೆ ಸಾಹಿತ್ಯ ಅವರು ಝೂಸಲ್ಲಿ ಆಡಿರೋ ಅಂಥ ಹುಡುಗಿನ ಮದುವೆಯಿಂದ ಪಾರು ಮಾಡಬೇಕು ಅಂದ್ಕೊಳ್ತಾ ಇರ್ತಾಳೆ. ಇಲ್ಲಿ ನೋಡಿದ್ರೆ ಕನೂರಡಿಯಲ್ಲಿ ಮನಸ್ಸಲ್ಲಿ, ಕರ್ಣನ ಮನಸ್ಸಲ್ಲಿ ಸಾಹಿತ್ಯ ಎಲ್ಲಿ ನೋಡಿದ್ರು ಅವಳೇ ಕಾಣಿಸ್ತಾ ಇರ್ತಾಳೆ. ಹಾಗೆ ಹೇಳ್ತಾಳೆ ಸಾಹಿತ್ಯ ಮನಸ್ಸಲ್ಲಿ ಕೂಡ, ಕರ್ಣ ನಾನು ಮರೆಯೋಕ್ಕಾಗ್ತಾ ಇಲ್ವಾ ನಿನಗೆ ಅಂಥೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಏನು ಮಾಡೋದು ಅಂಥೇಳಿ ಕರ್ಣ ತುಂಬ ಅಂದರೆ ತುಂಬಾ ಡ್ರಿಂಕ್ಸ್ ಮಾಡಿಬಿಟ್ಟಿರ್ತಾನೆ. ಅದರಿಂದ ಏನಾಗ್ತಾ ಅಂತ ಗೊತ್ತಾಗ್ತಾ ಇರಲ್ಲ. ಫುಲ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.